Hi guys, in this video I am going to discuss about the most tricky topic, that is passive voice. Let us discuss both active and passive voice. See here, passive voice in present tense. Let us see the structure over here. Verb be, right? I already discussed about auxiliary verb be, right? This verb be is used to form present continuous tense and also passive voice. Verb be ಏನನ್ನ ರೂಪುಗೊಳಿಸುತ್ತೆ? Present continuous tense ಮತ್ತೆ passive voice ಅನ್ನ ರೂಪುಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. Plus past participle of the main verb. I already discussed about this, right? Past participle. Past participle is a verb form. It is used to form perfect tenses. ಈ ಪಾಸ್ಟ್ ಪಾರ್ಟಿಸಿಪಲ್ ಪರ್ಫೆಕ್ಟ್ ಟೆನ್ಸ್ ಅನ್ನ ರೂಪುಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ದೆ, ರೈಟ್? ಬಟ್ ಆಲ್ಸೋ ಇಟ್ ಈಸ್ ಯೂಸ್ಡ್ ಟು ಫಾರ್ಮ್ ಪ್ಯಾಸಿವ್ ವಾಯ್ಸ್. ಇದು ಪ್ಯಾಸಿವ್ ವಾಯ್ಸ್ ಅನ್ನು ರೂಪುಗೊಳಿಸೋದಕ್ಕೂ ಸಹಾಯ ಮಾಡುತ್ತದೆ. ಓಕೆ, ದಿಸ್ ಇಸ್ ದ ಸ್ಟ್ರಕ್ಚರ್ ವರ್ಬ್ ಬಿ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್. ಲೆಟ್ ಅಸ್ ಸಿ ದ ಎಕ್ಸಾಂಪಲ್ಸ್. ಹಿಯರ್ ಎ ಮೀನ್ಸ್ ಆಕ್ಟಿವ್ ವಾಯ್ಸ್. ವಾಟ್ ಯು ಮೀನ್ ಬೈ ಆಕ್ಟಿವ್ ವಾಯ್ಸ್? Active voice is a grammatical structure where subject of a sentence performs the action. ಇಲ್ಲಿ ಸಬ್ಜೆಕ್ಟ್ ಕ್ರಿಯೆಯನ್ನ ನಿರ್ವಹಿಸುತ್ತದೆ ಆಕ್ಟಿವ್ ವಾಯ್ಸ್ ಅಲ್ಲಿ. ಓಕೆ, ಅಂಡ್ ಆಲ್ಸೋ ಇಟ್ ಈಸ್ ವೆರಿ ಈಸಿ ಟು ರೈಟ್ ಸೆಂಟೆನ್ಸ್ ಇನ್ ಆಕ್ಟಿವ್ ವಾಯ್ಸ್. ನಾವು ಆಕ್ಟಿವ್ ವಾಯ್ಸ್ ಅಲ್ಲಿ ಸುಲಭವಾಗಿ ವಾಕ್ಯ ರಚನೆ ಮಾಡಬಹುದು ಮತ್ತು ಅದು ನಮಗೆ ಸುಲಭವಾಗಿ ಅರ್ಥವಾಗುತ್ತದೆ. ಫಾರ್ ಎಕ್ಸಾಂಪಲ್, ಹಿ ರೈಟ್ಸ್ ಎ ಲೆಟರ್, ಅವನು ಪತ್ರ ಬರೆಯುತ್ತಾನೆ. ವಾಟ್ ಯು ಮೀನ್ ಬೈ ಪ್ಯಾಸಿವ್ ವಾಯ್ಸ್? Passive voice is also a grammatical structure where subject of a sentence receives the action. ಇಲ್ಲಿ ಸಬ್ಜೆಕ್ಟ್ ಕ್ರಿಯೆಯನ್ನ ನಿರ್ವಹಿಸುತ್ತದೆ ಎಲ್ಲಿ ಆಕ್ಟಿವ್ ವಾಯ್ಸ್ ಅಲ್ಲಿ, ಬಟ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಸಬ್ಜೆಕ್ಟ್ ಕ್ರಿಯೆಯನ್ನ ರಿಸೀವ್ ಮಾಡಿಕೊಳ್ತದೆ. ಅಂಡ್ ಇಟ್ ಈಸ್ ಆಲ್ಸೋ ಡಿಫಿಕಲ್ಟ್ ಟು ರೈಟ್ ಅ ಸೆಂಟೆನ್ಸ್ ಇನ್ ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಅಲ್ಲಿ ವಾಕ್ಯ ರಚನೆ ಮಾಡೋದು ಸುಲಭವಾಗುವುದಿಲ್ಲ ಮತ್ತು ಅದು ನಮಗೆ ತುಂಬಾ ಸುಲಭವಾಗಿ ಅರ್ಥನೂ ಕೂಡ ಆಗೋದಿಲ್ಲ. See here, active voice talks about who did the action. ಯಾರು ಕ್ರಿಯೆ ನಡೆಸಿದ್ದಾರೆ ಅಂತ ತಿಳಿಸಿಕೊಡುತ್ತೆ ಯಾವುದು ಆಕ್ಟಿವ್ ವಾಯ್ಸ್. ಬಟ್ ಇನ್ ಪ್ಯಾಸಿವ್ ವಾಯ್ಸ್ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ಟು ಸೇ ಹೂ ಡಿಡ್ ದ ಆಕ್ಷನ್. ಇಲ್ಲಿ ಕ್ರಿಯೆ ಯಾರು ನಿರ್ವಹಿಸಿದ್ದಾರೆ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಓನ್ಲಿ ವಿ ಕ್ಯಾನ್ ಸೇ ಎ ಲೆಟರ್ ಈಸ್ ರಿಟರ್ನ್. ಆ ಪತ್ರ ಬರೆಯಲ್ಪಟ್ಟಿದೆ. ಯಾರಿಂದ ಬರೆಯಲ್ಪಟ್ಟಿದೆ ಅಂತ ನಮಗೆ ಹೇಳೋಕೆ, ಆ ವ್ಯಕ್ತಿಯ ಹೆಸರು ಹೇಳೋಕೆ ಇಷ್ಟ ಇಲ್ಲದಾಗ ನಾವು ಅಷ್ಟೇ ಈ ಪ್ಯಾಸಿವ್ ವಾಯ್ಸ್ ಅನ್ನ ಯೂಸ್ ಮಾಡಬಹುದು. ಅಂತ ಸಂದರ್ಭದಲ್ಲಿ ನಾವು ಪ್ಯಾಸಿವ್ ವಾಯ್ಸ್ ಅನ್ನ ಯೂಸ್ ಮಾಡ್ತೀವಿ. Okay, then how we are going to write passive voice? See here, in this sentence, he is the subject, letter is the object, right? ಇದನ್ನ passive voice ಅಲ್ಲಿ ಬರೆದಾಗ ಈ ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗುತ್ತೆ, ರೈಟ್? ಇಲ್ಲಿರೋ ಸಬ್ಜೆಕ್ಟ್ ಇಲ್ಲಿ ಆಬ್ಜೆಕ್ಟ್ ಆಗುತ್ತೆ. ಓಕೆ, he ಇದ್ದಿದ್ದು him ಆಗುತ್ತೆ. A letter is written by him. He writes a letter. This is in present tense, right? He ಶೀಟ್ ಬಂದಾಗ ಏನ್ ಬರುತ್ತೆ? ಇಲ್ಲಿ is ಬರುತ್ತೆ. ಲೆಟರ್ ಅನ್ನೋದೇನಿದು ಒಂದು ವಸ್ತು, ಅದಕ್ಕೆ ನಾವು ಈಸ್ ಬರಿತೀವಿ. ಎ ಲೆಟರ್ ಈಸ್, ರೈಟ್? ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಇದು ಸೆಂಟೆನ್ಸ್. ಎ ಲೆಟರ್ ಈಸ್ ವರ್ಬ್ ಬಿ ಅಲ್ಲಿ ಬರೆದ್ವಿ, ಪ್ಲಸ್ ರಿಟರ್ನ್ ಅನ್ನೋದೇನಿದು ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್. ಇಲ್ಲಿದೆ ನೋಡಿ, ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್, ಕ್ರಿಯೆಯ ಮೂರನೇ ರೂಪವನ್ನ ನೀವು ತಗೊಂಡಿದ್ದೀವಿ, ರೈಟ್? ಎ ಲೆಟರ್ ಈಸ್ ರಿಟರ್ನ್ ಬೈ ಹಿಮ್. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಟು ರೈಟ್ ಪ್ಯಾಸಿವ್ ವಾಯ್ಸ್. ಸಿ ದ ನೆಕ್ಸ್ಟ್ ಎಕ್ಸಾಂಪಲ್. ಆಕ್ಟಿವ್ ವಾಯ್ಸ್. ಐ ಆಮ್ ಕುಕಿಂಗ್ ಎ ಮೀಲ್. ನಾನು ಅಡಿಗೆ ಮಾಡುತ್ತಿದ್ದೇನೆ. How to write this active voice in passive voice? So we have to write first object a meal. ಇಲ್ಲಿ ಆಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್ ಆಗುತ್ತೆ, ರೈಟ್? ಎ ಮೀಲ್ ಇಲ್ಲಿ ಈಸ್ ಅಂತ ಯಾಕೆ ತಗೊಂಡ್ವಿ? ಬಿಕಾಸ್ ದಿಸ್ ಸೆಂಟೆನ್ಸ್ ಈಸ್ ಇನ್ ಪ್ರೆಸೆಂಟ್ ಸಿಂಪಲ್, ರೈಟ್? ಐ ಆಮ್. ಹಿಯರ್ ಮೀಲ್ ಈಸ್ ಎ ಥಿಂಗ್, ತಿನ್ನುವ ವಸ್ತು. ತಿನ್ನುವ ವಸ್ತು ಇದ್ದಾಗ ನಾವು ಇಟ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇಟ್ಟಿಗೆ ಏನ್ ಬರುತ್ತೆ? ಈಸ್, ರೈಟ್? ಎ ಮೀಲ್ ಈಸ್ ಬೀಯಿಂಗ್ ಕುಕ್ಡ್ ಬೈ ಮೀ. ಇಲ್ಲಿ ಬೀಯಿಂಗ್ ಅಂತ ಯಾಕೆ ಯೂಸ್ ಮಾಡಿದ್ವಿ ನಾವು? ಸಿ ಹಿಯರ್, ವಾಟ್ ಇಸ್ ದಿಸ್? ಕುಕಿಂಗ್. ಯಾವ ಟೆನ್ಸ್ ಅಲ್ಲಿ ಇದೆ? ಕುಕಿಂಗ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ರೈಟ್? ಕುಕಿಂಗ್, ರೀಡಿಂಗ್, ರೈಟಿಂಗ್, ದೀಸ್ ಆರ್ ಆಲ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸಿ ಹಿಯರ್, ಕುಕಿಂಗ್ ಇದು ಕ್ರಿಯೆಯ ನಾಲ್ಕನೇ ರೂಪವನ್ನ ತಗೊಂಡಿದೀವಿ ಇಲ್ಲಿ, ರೈಟ್? So this is called present participle which ends with ing. Okay, reading, writing ಅವೆಲ್ಲ ing ಇಂದ ಎಂಡ್ ಆಗುತ್ತೆ. So this is called present participle. Present participle. Okay, present continuous ಇದ್ದಾಗ, present participle ಇದ್ದಾಗ ನಾವು ಯಾವಾಗಲೂ being ಯೂಸ್ ಮಾಡ್ತೀವಿ ಎಲ್ಲಿ? passive voice ಅಲ್ಲಿ. Okay, remember this. Next, what is this? Cooked. Past participle. Past participle of the main verb, right? ಅದನ್ನ ತಗೊಂಡಿದ್ದೀವಿ. A meal is being cooked by me. ಅಡಿಗೆಯು ನನ್ನಿಂದ ಮಾಡಲ್ಪಟ್ಟಿದೆ. Okay, let us see another example. She is singing a song. How to convert this into passive? A song is being sung by her. Okay, see here, ಇಲ್ಲಿ I am ಬದಲು I was ಇದ್ದಿದ್ರೆ I was
ಐ ವಾಸ್ ಕುಕಿಂಗ್ ಎ ಮೀಲ್. ಯಾವ ಟೆನ್ಸ್ ಅಲ್ಲಿ ಇದೆ ಹಾಗಾದ್ರೆ ಈ ಸೆಂಟೆನ್ಸ್? ಪಾಸ್ಟ್ ಟೆನ್ಸ್, ರೈಟ್? ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಐ ವಾಸ್. ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನಾಗುತ್ತೆ ಹಾಗಾದ್ರೆ? ಎ ಮೀಲ್ ಈಸ್ ಇದ್ದಿದ್ದು ವಾಸ್ ಆಗುತ್ತೆ, ರೈಟ್? ಇಲ್ಲಿ ಈಸ್ ಇದ್ದಿದ್ದು ವಾಸ್ ಆಗುತ್ತೆ. ಎ ಮೀಲ್ ವಾಸ್ ಬೀಯಿಂಗ್ ಕುಕ್ಡ್ ಬೈ ಮೀ. ಫಸ್ಟ್ ವಿ ಹ್ಯಾವ್ ಟು ಐಡೆಂಟಿಫೈ ದ ಟೆನ್ಸ್. ಸೆಂಟೆನ್ಸ್ ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ಐಡೆಂಟಿಫೈ ಮಾಡಿದ್ರೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ನಾವು ಈಸಿಯಾಗಿ ಬರಿಬಹುದು. ಸಿ ಹಿಯರ್ ನೆಕ್ಸ್ಟ್ ಆಕ್ಟಿವ್ ವಾಯ್ಸ್. ಐ ನೋ ಹರ್. ಅವಳು ನನಗೆ ಗೊತ್ತು. ನೋ ಯಾವ ಟೆನ್ಸ್ ಅಲ್ಲಿ ಇದೆ ಇದು? ನೋ. ದಿಸ್ ಇಸ್ ಬೇಸ್ ವರ್ಬ್, ರೈಟ್? ಬೇಸ್ ವರ್ಬ್ ಆಲ್ವೇಸ್ ಇನ್ ಪ್ರೆಸೆಂಟ್ ಸಿಂಪಲ್. ಹಾಗಾದ್ರೆ ಯಾವ ಟೆನ್ಸ್ ಅಲ್ಲಿ ಇದೆ ಇದು? ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಇದೆ, ರೈಟ್? ಇಲ್ಲಿ ಆಬ್ಜೆಕ್ಟ್ ಇದ್ದಿದ್ದು ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನಾಯ್ತು? ಸಬ್ಜೆಕ್ಟ್ ಆಯ್ತು. ಹರ್ ಇದ್ದಿದ್ದು ಶಿ ಆಗುತ್ತೆ, ರೈಟ್? ಆಕ್ಟಿವ್ ವಾಯ್ಸ್ ಅಲ್ಲಿ ಸಬ್ಜೆಕ್ಟ್ ಐ ಇದೆ, ರೈಟ್? ಇಲ್ಲಿ ಪ್ಯಾಸಿವ್ ವಾಯ್ಸ್ ಅಲ್ಲಿ ಐ ಇದ್ದಿದ್ದು ಮೀ ಆಗುತ್ತೆ, ಆಬ್ಜೆಕ್ಟ್ ಆಗುತ್ತೆ. ಲೈಕ್ ದಿಸ್. ಸಿ ಹಿಯರ್ ಶಿ ಈಸ್, ಯಾಕಂದ್ರೆ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಇದೆ ಅದಕ್ಕೆ ಈಸ್ ತಗೊಂಡಿದೀವಿ, ರೈಟ್? ವರ್ಬ್ ಬಿ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್. ನೋ ಇದ್ದದ್ದು ಏನಾಗುತ್ತೆ? ನೋನ್ ಆಗುತ್ತೆ. ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್. ಶಿ ಈಸ್ ನೋನ್ ಟು ಮೀ. ಅವಳು ನನಗೆ ಗೊತ್ತಿದ್ದಾಳೆ. See here passive voice in past simple. For this also same structure, right? Verb be plus past participle. First one active voice. See here the lion killed the deer. ಸಿಂಹವು ಜಿಂಕೆಯನ್ನು ಕೊಂದಿತು. Killed ಯಾವ ಟೆನ್ಸ್ ಅಲ್ಲಿ ಇದೆ ಇದು ಸೆಂಟೆನ್ಸ್? See here ಬೇಸ್ ವರ್ಬ್ ಯಾವುದು? ಕಿಲ್ ಆಗುತ್ತೆ. V2 ರೂಪ ಯಾವುದು? Killed. ಪಾಸ್ಟ್ ಸಿಂಪಲ್ ಅಲ್ಲಿ ಇದೆ, ರೈಟ್? ಇದು ಯಾವ್ದ್ರಲ್ಲಿ ಇದೆ ಇದು? ಪಾಸ್ಟ್ ಸಿಂಪಲ್ ಅಲ್ಲಿ ಇದೆ. ನೆಕ್ಸ್ಟ್ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಏನಾಗುತ್ತೆ ಇದು? Killed. Because this is a regular verb, right? Present participle ಅಲ್ಲಿ killing ಆಗುತ್ತೆ. Next V5 ಅಲ್ಲಿ kills ಆಗುತ್ತೆ. Simple present third person form. Active voice ಅಲ್ಲಿ ಕನ್ವರ್ಟ್ ಮಾಡಿದಾಗ see here ಇಲ್ಲಿ ಆಬ್ಜೆಕ್ಟ್ ಇದ್ದಿದ್ದು ಫಸ್ಟ್ ಸಬ್ಜೆಕ್ಟ್ ಆಗುತ್ತೆ, ರೈಟ್? ದ ಡಿಯರ್ ಇಲ್ಲಿ ಪಾಸ್ಟ್ ಅಲ್ಲಿ ಇರೋದ್ರಿಂದ ರೈಟ್ ವಾಸ್ ಆಗುತ್ತೆ, ರೈಟ್? ಜಿಂಕೆ ಒಂದೇ ಇದೆ, ಡಿಯರ್ಸ್ ಇಲ್ಲ. ಪ್ಲೂರಲ್ ಇದ್ದಾಗ ವೇರ್ ಆಗುತ್ತೆ, ರೈಟ್? ದ ಡಿಯರ್ ವಾಸ್ ಕಿಲ್ಡ್. ದಿಸ್ ಇಸ್ ವರ್ಬ್ ಬಿ ಇನ್ past participle of the main verb killed, right? By the lion. ಜಿಂಕೆಯು ಸಿಂಹನಿಂದ ಕೊಲ್ಲಲ್ಪಟ್ಟಿದೆ. ಓಕೆ, ದ ಡಿಯರ್ ವಾಸ್ ಕಿಲ್ಡ್ ಅಂತಾನು ಅಷ್ಟೇ ಹೇಳ್ಬೋದು. ಓಕೆ, ಯಾರಿಂದ ಕೊಲ್ಲಲ್ಪಟ್ಟಿದೆ ಅಂತ ನಮ್ಗೆ ಹೇಳೋಕೆ ಇಷ್ಟ ಇಲ್ಲ ಅಂದ್ರೆ ಜಸ್ಟ್ ಓನ್ಲಿ ವಿ ಕ್ಯಾನ್ ಸೇ ದ ಡಿಯರ್ ವಾಸ್ ಕಿಲ್ಡ್. ಜಿಂಕೆ ಕೊಲ್ಲಲ್ಪಟ್ಟಿದೆ. ಓಕೆ, ಸಿ ಅನದರ್ ಎಕ್ಸಾಂಪಲ್. ದ ಕ್ಯಾಟ್ ಏಟ್ ದ ಫುಡ್. ಬೆಕ್ಕು ಆಹಾರವನ್ನು ತಿಂದಿತು. ಏಟ್ ಯಾವ ಟೆನ್ಸ್ ಅಲ್ಲಿ ಇದೆ ಇದು? ಸಿ ಹಿಯರ್ ಈಟ್ ಬೇಸ್ ವರ್ಬ್ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಇದೆ. ನೆಕ್ಸ್ಟ್ V2 ಫಾರ್ಮ್ ಅಲ್ಲಿ 8 ಆಗುತ್ತೆ, ರೈಟ್? ಪಾಸ್ಟ್ ಸಿಂಪಲ್ ಅಲ್ಲಿ ಇದೆ ಈ ಟೆನ್ಸ್, ರೈಟ್? ನೆಕ್ಸ್ಟ್ ಪಾಸ್ಟ್ ಪಾರ್ಟಿಸಿಪಲ್ ಏನಾಗುತ್ತೆ? ಈಟನ್. ಪ್ರೆಸೆಂಟ್ ಪಾರ್ಟಿಸಿಪಲ್ ಅಲ್ಲಿ ಈಟಿಂಗ್. ನೆಕ್ಸ್ಟ್ V5 ಅಲ್ಲಿ ಈಟ್ಸ್. ಓಕೆ, ಸಿ ಹಿಯರ್ ಲೆಟ್ ಅಸ್ ಕನ್ವರ್ಟ್ ಇಂಟು ಪ್ಯಾಸಿವ್ ವಾಯ್ಸ್. ಇಲ್ಲಿ ಫುಡ್ ಆಬ್ಜೆಕ್ಟ್ ಇದ್ದಿದ್ದು ಫಸ್ಟ್ ಬರುತ್ತೆ, ಸಬ್ಜೆಕ್ಟ್ ಆಗುತ್ತೆ. ದ ಫುಡ್ ವಾಸ್, ಬಿಕಾಸ್ ದಿ ಸೆಂಟೆನ್ಸ್ ಇಸ್ ಇನ್ ಪಾಸ್ಟ್ ಟೆನ್ಸ್, ರೈಟ್? ವಾಸ್ ಆಯ್ತು. The food was eaten. Past participle of the main verb ಅನ್ನು ತಗೊಂಡಿದ್ದೀವಿ, right? The food was eaten by the cat. ಆಹಾರವು ಬೆಕ್ಕಿನಿಂದ ತಿನ್ನಲ್ಪಟ್ಟಿದೆ. Okay? Next, the photographer took lots of photos. Okay? ಫೋಟೋಗ್ರಾಫರು ಬಹಳಷ್ಟು ಫೋಟೋಗಳನ್ನು ತೆಗೆದುಕೊಂಡನು, ಓಕೆ, ಅಥವಾ ಕ್ಲಿಕ್ ಮಾಡಿದನು. See here, the photographer took. ಯಾವ ಟೆನ್ಸ್ ಅಲ್ಲಿ ಇದೆ ಹಾಗಾದ್ರೆ ಇದು took ಅನ್ನೋದು? See here, ಟೇಕ್ ಬೇಸ್ ವರ್ಬ್, ರೈಟ್? ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಪಾಸ್ಟ್ ಸಿಂಪಲ್ ಅಲ್ಲಿ ಏನಾಗುತ್ತೆ? ಟುಕ್ ಆಗುತ್ತೆ, ಟೇಕ್ ಇದ್ದಿದ್ದು, ರೈಟ್? ಸೊ ದಿಸ್ ಇಸ್ ಇನ್ ಪಾಸ್ಟ್ ಸಿಂಪಲ್. ನೆಕ್ಸ್ಟ್ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಟೇಕನ್ ಆಯ್ತು, ಪ್ರೆಸೆಂಟ್ ಪಾರ್ಟಿಸಿಪಲ್ ಅಲ್ಲಿ ಟೇಕಿಂಗ್ ಆಗುತ್ತೆ. ನೆಕ್ಸ್ಟ್ V5 ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಏನಾಗುತ್ತೆ? ಟೇಕ್ಸ್. ಓಕೆ, ಸಿ ಹಿಯರ್ ಲಾಟ್ಸ್ ಆಫ್ ಫೋಟೋಸ್. ದಿಸ್ ಇಸ್ ಆಬ್ಜೆಕ್ಟ್, ರೈಟ್? ಆಬ್ಜೆಕ್ಟ್ ಇದ್ದಿದ್ದು ಪ್ಯಾಸಿವ್ ವಾಯ್ಸ್ ಅಲ್ಲಿ ಸಬ್ಜೆಕ್ಟ್ ಆಗುತ್ತೆ, ರೈಟ್? ಲಾಟ್ಸ್ ಆಫ್ ಫೋಟೋಸ್ ವೇರ್. ಸಿ ವಾಸ್ ಇಲ್ಲಿ ವಾಸ್ ಇಲ್ಲ ಇಲ್ಲಿ, ಯಾಕಂದ್ರೆ ಒಂದೇ ಫೋಟೋ ಇಲ್ಲ, ಬಹಳಷ್ಟು ಫೋಟೋ ಇದೆ. ಪ್ಲೂರಲ್ ಲಾಟ್ಸ್ ಆಫ್ ಫೋಟೋಸ್ ವೇರ್. ಪ್ಲೂರಲ್ ಇದ್ದಾಗ ನಾವು ವೇರ್ ಯೂಸ್ ಮಾಡ್ತೀವಿ. ಟೇಕನ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್, ರೈಟ್? ವರ್ಬ್ ಬಿ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್ ಟೇಕನ್ ತಗೊಂಡಿದೀವಿ, ರೈಟ್? ಲಾಟ್ಸ್ ಆಫ್ ಫೋಟೋಸ್ ವೇರ್ ಟೇಕನ್ ಬೈ ದಿ ಫೋಟೋಗ್ರಾಫರ್. ಬಹಳಷ್ಟು ಫೋಟೋಗಳನ್ನ ತೆಗೆದುಕೊಳ್ಳಲಾಗಿದೆ, ಯಾರಿಂದ? ಫೋಟೋಗ್ರಾಫರ್ ಇಂದ, ರೈಟ್? So like this you have to identify. See here next, passive voice in future simple. Same formula, verb be plus past participle. Let us see the active voice here. He will write a letter. ಅವನು ಪತ್ರ ಬರೆಯುತ್ತಾನೆ. ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆ, ರೈಟ್? ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ವಿಲ್ ಬಂದಾಗ ಇದು ಭವಿಷ್ಯತ್ ಕಾಲದಲ್ಲಿದೆ ಅಂತ. ಅವನು ಪತ್ರ ಬರೆಯುತ್ತಾನೆ, ರೈಟ್? ಇಲ್ಲಿ ರೈಟ್ ಇದೆ ಬೇಸ್ ವರ್ಬ್, ರೈಟ್? ಪಾಸ್ಟ್ ಸಿಂಪಲ್ ಅಲ್ಲಿ ರೈಟ್ ಇದ್ದಿದ್ದು ರೋಟ್ ಆಗುತ್ತೆ. ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಏನಾಗುತ್ತೆ? ರಿಟರ್ನ್. ನೆಕ್ಸ್ಟ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಲ್ಲಿ ರೈಟಿಂಗ್. ನೆಕ್ಸ್ಟ್ V5 ಅಲ್ಲಿ ರೈಟ್ಸ್. ಹಿಯರ್ ಕನ್ವರ್ಟ್ ದಿಸ್ ಇಂಟು ಪ್ಯಾಸಿವ್ ವಾಯ್ಸ್. ಇಲ್ಲಿ ಆಬ್ಜೆಕ್ಟ್ ಇರೋದು ಪ್ಯಾಸಿವ್ ವಾಯ್ಸ್ ಅಲ್ಲಿ ಸಬ್ಜೆಕ್ಟ್ ಆಗುತ್ತೆ, ರೈಟ್?
ಎ ಲೆಟರ್ ವಿಲ್ ಬಿ, ವರ್ಬ್ ಬಿ ಅನ್ನ ತಗೊಂಡಿದೀವಿ, ಫ್ಯೂಚರ್ ಟೆನ್ಸ್ ಅಲ್ಲಿ ವಿಲ್ ಬಿ ಆಗುತ್ತೆ, ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್ ರಿಟರ್ನ್ ಅನ್ನ ತಗೊಂಡಿದೀವಿ, ರೈಟ್. ಎ ಲೆಟರ್ ವಿಲ್ ಬಿ ರಿಟರ್ನ್ ಬೈ ಹಿಮ್, ಪತ್ರವು ಅವನಿಂದ ಬರೆಯಲ್ಪಡುತ್ತದೆ, ಫ್ಯೂಚರ್ ಟೆನ್ಸ್ ಅಲ್ಲಿ, ರೈಟ್. ಪತ್ರ ಯಾರು ಬರೆದಿದ್ದಾರೆ ಅಂತ ನಮಗೆ, ಬರೆಯುತ್ತಾರೆ ಅಂತ ನಮಗೆ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಸಿಂಪ್ಲಿ ವಿ ಕ್ಯಾನ್ ಸೇ ಲೈಕ್ ದಿಸ್, ರೈಟ್, ಯೂಸಿಂಗ್ ಪ್ಯಾಸಿವ್ ವಾಯ್ಸ್. ಎ ಲೆಟರ್ ವಿಲ್ ಬಿ ರಿಟರ್ನ್, ಪತ್ರ ಬರೆಯಲಾಗುತ್ತದೆ, ಓಕೆ, ಲೈಕ್ ದಿಸ್. ಸಿ ಹಿಯರ್ ನೆಕ್ಸ್ಟ್, ಯು ವಿಲ್ ಕ್ಲೀನ್ ದಿಸ್ ರೂಮ್, ನೀವು ಈ ಕೋಣೆಯನ್ನು ಸ್ವಚ್ಛಗೊಳಿಸುತ್ತೀರಿ, ಫ್ಯೂಚರ್ ಟೆನ್ಸ್ ವಿಲ್ ಇದೆ, ರೈಟ್. ಸಿ ಹಿಯರ್ ಕ್ಲೀನ್ ವರ್ಬ್ ಅನ್ನ ತಗೊಂಡಿದೀವಿ, ಇದು ಬೇಸ್ ವರ್ಬ್ ಕ್ಲೀನ್. ನೆಕ್ಸ್ಟ್ ಪಾಸ್ಟ್ ಸಿಂಪಲ್ ಅಲ್ಲಿ ಕ್ಲೀನ್ಡ್ ಆಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲೂ ಕೂಡ ಕ್ಲೀನ್ಡ್ ಆಗುತ್ತೆ ಬಿಕಾಸ್ ದಿಸ್ ಇಸ್ ಎ ರೆಗ್ಯುಲರ್ ವರ್ಬ್, ರೈಟ್. ಪ್ರೆಸೆಂಟ್ ಪಾರ್ಟಿಸಿಪಲ್ ಅಲ್ಲಿ ಕ್ಲೀನಿಂಗ್ ಆಗುತ್ತೆ, ING ಫಾರ್ಮ್ ಬರುತ್ತೆ. ನೆಕ್ಸ್ಟ್ V5 ಅಲ್ಲಿ ಕ್ಲೀನ್ಸ್. ಸಿ ಹಿಯರ್ ಆಬ್ಜೆಕ್ಟ್ ಯಾವ್ದಿಲ್ಲಿ, ದಿಸ್ ರೂಮ್, ಆಕ್ಟಿವ್ ವಾಯ್ಸ್ ಅಲ್ಲಿ, ಪ್ಯಾಸಿವ್ ವಾಯ್ಸ್ ಅಲ್ಲಿ ಸಬ್ಜೆಕ್ಟ್ ಆಗುತ್ತೆ, ರೈಟ್. ದಿಸ್ ರೂಮ್ ವಿಲ್ ಬಿ, ವರ್ಬ್ ಬಿ ಅನ್ನ ತಗೊಂಡಿದೀವಿ ಫ್ಯೂಚರ್ ಟೆನ್ಸ್ ಅಲ್ಲಿ, ರೈಟ್. ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್ ಯಾವುದು, ಕ್ಲೀನ್ಡ್. ದಿಸ್ ರೂಮ್ ವಿಲ್ ಬಿ ಕ್ಲೀನ್ಡ್ ಬೈ ಯು, ಈ ಕೋಣೆಯು ನಿಮ್ಮಿಂದ ಸ್ವಚ್ಛಗೊಳಿಸಲಾಗುತ್ತದೆ, ರೈಟ್. ಸಿ ಹಿಯರ್ ಪ್ಯಾಸಿವ್ ವಾಯ್ಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಹ್ಯಾಸ್ ಹ್ಯಾವ್ ಬಂದಾಗ ಸೆಂಟೆನ್ಸ್ ಅಲ್ಲಿ ನಾವು ಬೀನ್ ಯೂಸ್ ಮಾಡ್ತೀವಿ ಪ್ಯಾಸಿವ್ ವಾಯ್ಸ್ ಅಲ್ಲಿ, ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್. ಲೆಟ್ ಅಸ್ ಸಿ ದ ಎಕ್ಸಾಂಪಲ್, ಯು ವಿಲ್ ಗೆಟ್ ಟು ನೋ, ಓಕೆ. ಐ ಹ್ಯಾವ್ ಈಟನ್ ಪಿಜ್ಜಾ. ಸಿ ಹಿಯರ್ ಹ್ಯಾವ್ ಬಂದಾಗ ಇಲ್ಲಿ ಬೀನ್ ಬರುತ್ತೆ ಪ್ಯಾಸಿವ್ ವಾಯ್ಸ್ ಅಲ್ಲಿ, ಇದೇನಿದು ಪಿಜ್ಜಾ ಆಬ್ಜೆಕ್ಟ್, ಆಕ್ಟಿವ್ ವಾಯ್ಸ್ ಅಲ್ಲಿ. ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನಾಗುತ್ತೆ, ಸಬ್ಜೆಕ್ಟ್ ಆಗುತ್ತೆ. ಎ ಪಿಜ್ಜಾ ಹ್ಯಾಸ್, ಈ ಶೀಟ್ ಬಂದಾಗ ಹ್ಯಾಸ್ ಬರುತ್ತೆ, ಇದು ಕೂಡ ಒಂದು ತಿನ್ನುವ ವಸ್ತು, ಅದಕ್ಕೆ ಹ್ಯಾಸ್ ಬರುತ್ತೆ, ರೈಟ್. ಎ ಪಿಜ್ಜಾ ಹ್ಯಾಸ್ ಬೀನ್, ಹ್ಯಾವ್ ಮತ್ತು ಹ್ಯಾಸ್ ಬಂದಾಗ ಬೀನ್ ಯೂಸ್ ಮಾಡ್ತೀವಿ, ಬೀನ್ ಅಂದ್ರೆ ಇದ್ದೇನೆ ಅಂತ ಅರ್ಥ, ಓಕೆ. ಎ ಪಿಜ್ಜಾ ಹ್ಯಾಸ್ ಬೀನ್ ಈಟನ್, ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್, ಅದನ್ನ ಇಲ್ಲಿ ತಗೊಂಡಿದ್ದೀವಿ, ರೈಟ್. ಎ ಪಿಜ್ಜಾ ಹ್ಯಾಸ್ ಬೀನ್ ಈಟನ್ ಬೈ ಮೀ, ಪಿಜ್ಜಾ ನನ್ನಿಂದ ತಿನ್ನಲ್ಪಟ್ಟಿರುತ್ತದೆ, ಓಕೆ. ಶಿ ಹ್ಯಾಸ್ ಹಿಟ್ ದ ಕಾರ್, ಅವಳು ಕಾರನ್ನು ಡಿಕ್ಕಿ ಹೊಡಿಸಿದಳು, ರೈಟ್. ಇಲ್ಲಿ ಹಿ ಶೀಟ್ ಬಂದಾಗ ಹ್ಯಾಸ್ ಬರುತ್ತೆ, ರೈಟ್. ಹ್ಯಾಸ್ ಮತ್ತು ಹ್ಯಾವ್ ಇದ್ದಾಗ ನಾವು ಬೀನ್ ಯೂಸ್ ಮಾಡ್ತೀವಿ, ರೈಟ್. ಕಾರ್ ಇಸ್ ದ ಆಬ್ಜೆಕ್ಟ್ ಹಿಯರ್ ಇನ್ ಆಕ್ಟಿವ್ ವಾಯ್ಸ್, ಇನ್ ಪ್ಯಾಸಿವ್ ವಾಯ್ಸ್ ಇಟ್ ವಿಲ್ ಬಿಕಮ್ ಸಬ್ಜೆಕ್ಟ್, ರೈಟ್. ಕಾರ್, ಎ ಕಾರ್ ಹ್ಯಾಸ್ ಬೀನ್ ಹಿಟ್ ಬೈ ಹರ್, ಇಲ್ಲಿ ಹಿಟ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್. ಸಿ ಹಿಯರ್ ಈ ಮೂರು ವರ್ಬ್ ಅಲ್ಲೂ ಸಹ ಹಿಟ್ ಆಗುತ್ತೆ, ಅದು ಬೇಸ್ ವರ್ಬ್ ಅಲ್ಲೂ ಹಿಟ್ ಇದೆ, ಪಾಸ್ಟ್ ಸಿಂಪಲ್ ಅಲ್ಲೂ ಕೂಡ ಹಿಟ್ ಇದೆ, ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲೂ ಕೂಡ ಹಿಟ್ ಆಗುತ್ತೆ. ಸೊ ದಟ್ಸ್ ವೈ ವಿ ಹ್ಯಾವ್ ಟೇಕನ್ ಹಿಯರ್ ಹಿಟ್. ದ ಕಾರ್ ಹ್ಯಾಸ್ ಬೀನ್ ಹಿಟ್ ಬೈ ಹರ್, ಕಾರು ಅವಳಿಂದ ಡಿಕ್ಕಿ ಹೊಡಿಸಲ್ಪಟ್ಟಿರುತ್ತದೆ, ಓಕೆ. ಸಿ ಹಿಯರ್ ನೆಕ್ಸ್ಟ್ ಆಕ್ಟಿವ್ ವಾಯ್ಸ್, ಯು ಹ್ಯಾವ್ ಎ ಪೆನ್. ಇಸ್ ದಿಸ್ ಸೆಂಟೆನ್ಸ್ ಇನ್ ವಿಚ್ ಟೆನ್ಸ್, ಯಾವ ಟೆನ್ಸ್ ಅಲ್ಲಿ ಇದೆ ಈ ಸೆಂಟೆನ್ಸ್, ಯು ಹ್ಯಾವ್ ಅ ಪೆನ್. ದಿಸ್ ಇಸ್ ನಾಟ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್, ಇದು ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇಲ್ಲ, ದಿಸ್ ಇಸ್ ಓನ್ಲಿ ಇನ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ, ಓಕೆ. ಯು ಹ್ಯಾವ್ ಅ ಪೆನ್, ರೈಟ್. ಇದು ಪೆನ್ ಆಬ್ಜೆಕ್ಟ್ ಆಗಿದೆ, ಎಲ್ಲಿ ಆಕ್ಟಿವ್ ವಾಯ್ಸ್ ಅಲ್ಲಿ, ಪ್ಯಾಸಿವ್ ವಾಯ್ಸ್ ಅಲ್ಲಿ ಸಬ್ಜೆಕ್ಟ್ ಆಗುತ್ತೆ, ರೈಟ್. ಎ ಪೆನ್ ಈಸ್, ಪ್ರೆಸೆಂಟ್ ಸಿಂಪಲ್ ಇರೋದ್ರಿಂದ ಈಸ್ ಆಗುತ್ತೆ, ರೈಟ್. ಹ್ಯಾಡ್ ಪಾಸ್ಟ್ ಪಾರ್ಟಿಸಿಪಲ್ ಅನ್ನ ತಗೊಂಡಿದೀವಿ, ರೈಟ್. ಬೇಸ್ ವರ್ಬ್ ಯಾವುದು, ಹ್ಯಾವ್. ಪಾಸ್ಟ್ ಸಿಂಪಲ್ ಅಲ್ಲಿ ಇದು ಹ್ಯಾಡ್ ಆಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲೂ ಕೂಡ ಹ್ಯಾಡ್ ಆಗುತ್ತೆ, ಅದನ್ನ ತಗೊಂಡಿದೀವಿ, ರೈಟ್. ಎ ಪೆನ್ ಈಸ್ ಹ್ಯಾಡ್ ಬೈ ಯು, ನೀವು ಪೆನ್ ಅನ್ನು ಹೊಂದಿದ್ದೀರಾ. ಸಿ ಹಿಯರ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನೋಡಿದೀವಿ, ರೈಟ್. ಹ್ಯಾವ್ ಇದ್ದಾಗ, ಇಲ್ಲಿ ಹ್ಯಾಡ್ ಇದ್ದಾಗ ಏನಾಗುತ್ತೆ, ಐ ಹ್ಯಾಡ್ ಈಟನ್ ಪಿಜ್ಜಾ, ಐ ಹ್ಯಾಡ್ ಈಟನ್ ಪಿಜ್ಜಾ ಇದ್ದಾಗ ಪ್ಯಾಸಿವ್ ವಾಯ್ಸ್. ಎ ಪಿಜ್ಜಾ ಹ್ಯಾಡ್ ಬೀನ್, ಇಲ್ಲಿ ಪಾಸ್ಟ್ ಇದ್ದಾಗ ಇಲ್ಲಿ ಕೂಡ ನಾವು ಹ್ಯಾಡ್ ಅನ್ನ ಯೂಸ್ ಮಾಡ್ತೀವಿ, ದಟ್ಸ್ ಇಟ್. ಎ ಪಿಜ್ಜಾ ಹ್ಯಾಡ್ ಬೀನ್ ಈಟನ್ ಬೈ ಮೀ, ಹಿಯರ್ ಆಲ್ಸೋ ಸೇಮ್, ರೈಟ್. ಶಿ ಹ್ಯಾಡ್ ಹಿಟ್ ದ ಕಾರ್ ಅಂದಾಗ ಹ್ಯಾಡ್, ಓಕೆ. ಶಿ ಹ್ಯಾಡ್ ಹಿಟ್ ದ ಕಾರ್ ಪಾಸ್ಟ್ ಸಿಂಪಲ್ ಅಲ್ಲಿ, ಅವಳು ಕಾರನ್ನು ಡಿಕ್ಕಿ ಹೊಡಿಸಿದ್ದಳು, ರೈಟ್. ದ ಕಾರ್ ಹ್ಯಾಡ್ ಬೀನ್ ಆಗುತ್ತೆ, ಹ್ಯಾಸ್ ಬೀನ್ ಇದ್ದಿದ್ದು ಪಾಸ್ಟ್ ಸಿಂಪಲ್ ಅಲ್ಲಿ, ರೈಟ್. ದ ಕಾರ್ ಹ್ಯಾಡ್ ಬೀನ್ ಹಿಟ್ ಬೈ ಹರ್, ಲೈಕ್ ದಿಸ್. See here, active voice ಕ್ವಶನ್ ಅಲ್ಲಿ ಇದ್ದಾಗ how you are going to write in passive voice. ಕ್ವಶನ್ ಅಲ್ಲಿ ಸೆಂಟೆನ್ಸ್ ಇದ್ದಾಗ passive voice ಅಲ್ಲಿ ಹೇಗೆ ಬರೀತೀರಾ. See here, has he done the work? ಅವನು ಕೆಲಸ ಮಾಡಿದ್ದಾನೆಯೇ. See here, has have ಬಂದಾಗ ಏನ್ ಬರುತ್ತೆ ಅಂತ ಹೇಳಿದ್ರೆ been, right? ಫಸ್ಟ್ ಇದು ಕ್ವಶನ್ ಮಾರ್ಕ್ ಅಲ್ಲಿ ಇದೆ, right? ಸೆಂಟೆನ್ಸ್ has ಅನ್ನೇ ಫಸ್ಟ್ ಬರಬೇಕು. has ಆಬ್ಜೆಕ್ಟ್ ಅನ್ನ passive voice ಅಲ್ಲಿ ಫಸ್ಟ್ ಬರಬೇಕು, right? ಸಬ್ಜೆಕ್ಟ್ ಆಗಿ. has work been, right? has have ಬಂದಾಗ been ಬರುತ್ತೆ ಅಂತ ಹೇಳಿದೆ, right? has work been past participle of the main verb. ಇದು past ಅಲ್ಲಿ ಇದೆ, ಇಲ್ಲಿ ಕೂಡ done ಆಗುತ್ತೆ, okay? has work been done by him. ಕೆಲಸ ಅವನಿಂದ ಮಾಡಲ್ಪಟ್ಟಿದೆಯಾ, okay? See here next. Did you bring the lunch? ನೀನು ಊಟವನ್ನು ತಗೊಂಡು ಬಂದಿದ್ದೀಯಾ. ಇಲ್ಲಿ did ಇದ್ದಿದ್ದು passive voice ಅಲ್ಲಿ was ಆಗುತ್ತೆ, right? was ಆಬ್ಜೆಕ್ಟ್ ಇಂದ ಬರಬೇಕು. was lunch bring ಇದ್ದಿದ್ದು past participle ಅಲ್ಲಿ brought ಆಗುತ್ತೆ, BROGHT.
Was the lunch brought by you? Next, have you brought the lunch? How you are going to write this one? ಇಲ್ಲಿ ಲಂಚ್ ಇದೆ, ರೈಟ್, ಸಿಂಗಲ್ ಇದೆ. ಹ್ಯಾಸ್ ಲಂಚ್, ಹ್ಯಾವ್ ಇದ್ದಾಗ ಬೀನ್ ಆಗುತ್ತೆ, ರೈಟ್. ಹ್ಯಾಸ್ ಲಂಚ್ ಬೀನ್ ಬ್ರಾಟ್ ಬೈ ಯು? ಓಕೆ, ಲೈಕ್ ದಿಸ್.